ಎಲ್ಲ ಒಂದು KCET ಮತ್ತು NEET ಸ್ಟೂಡೆಂಟ್ಗೆ ಇವತ್ತಿನ ಅಪ್ಡೇಟ್ಸ್ ಅಂತಂದರೆ ಜುಲೈ 22 ಏನೆಲ್ಲ ಇದೆ ಅಪ್ಡೇಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಗೊತ್ತಿರುವಾಗ ಇನ್ಮೇಲೆ ಏನೇ ಕೌನ್ಸಿಲಿಂಗ್ ನಡೀಲಿ ಕಂಬೈಂಡಾಗಿ ನಡೀತದ. KCET ಆ್ಯಂಡ್ NEET ಎರಡೂ ಕೂಡ ಒಟ್ಟಿಗೆ ನಡೀತದೆ. ಓಕೆ, ಈಗಾಗಲೇ ಏನಂತಂದರೆ ನ್ಯೂ ರಿಜಿಸ್ಟ್ರೇಷನ್ ಯಾರೆಲ್ಲ ಓನ್ಲಿ ನೀಟ್ನ ಬರ್ದಿದ್ರೆ KCET ಒಳಗಡೆ ಅಪ್ಲಿಕೇಶನ್ನೇ ಹಾಕಿಲ್ಲ ಅಥವಾ KCETನೇ ಬರ್ದಿಲ್ಲ, ಒಟ್ಟು ಕೇದಲ್ಲಿ ಏನೂ ಕೂಡ ಕೆಲಸನೇ ಮಾಡಿಲ್ಲ ಅಂತಂದರೆ ಓನ್ಲಿ ನೀಟ್ ಬರೆದವರು ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಪಡ್ಕೊಳ್ಳುವಂಥವ್ರು ಇಷ್ಟ ಇತ್ತಂತಂದರೆ ನೀವು ಕೆದೊಳಗಡೆ ರಿಜಿಸ್ಟ್ರೇಷನ್ ಆಗಬಹುದು. ನಾನು ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ, ಓನ್ಲಿ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಕೋಟಾ ಮೂಲಕ ನಾನು ಏಮ್ಸ್ ಒಳಗಡೆ ನಾನು ಅಡ್ಮಿಷನ್ ತೊಗೋತಿದ್ದೀನಿ. ನನ್ನ ರ್ಯಾಂಕ್ ಕೂಡ ನಂಬರ್ 1 ಇದೆ ಅಥವಾ ನಂಬರ್ 2 ಇದೆ, ಅದು ಈ ರೇಂಜ್ಗೆ ಇದ್ದರೆ ನಾನು ಇಲ್ಲಿ ಮಾಡಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ. MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು. ಬಹುತೇಕ ಸ್ಟೂಡೆಂಟ್ ಎಲ್ಲನೂ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದಷ್ಟು ಕರ್ನಾಟಕದಲ್ಲಿ ನಮ್ಮ ಕೆದ ಹುಡುಗರು ನಮ್ಮ ಕರ್ನಾಟಕ ಸ್ಟೂಡೆಂಟು ನೀಟ್ ಬರೆದವರು ಕೆದಲ್ಲಿ ಮೆಡಿಕಲ್ ಸೀಟ್ ತೊಗೋಬೇಕು ಅನ್ನೋದು ಇಷ್ಟ ಇರ್ತಾರೆ ಎಲ್ಲರೂ ಕೂಡ. ಹಂಗಾಗಿ ಏನು ಮಾಡ್ತಾರೆ, ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಮೀನ್ಸ್ ಅಪ್ಲಿಕೇಶನ್ ಹಾಕ್ದಂಗೆ ನೀವು 600 ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಆಗಿ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಲೇಟಾಗಿ ಬಿಡ್ತದೆ. ಅವಾಗ 750 ರೂಪಾಯಿ ಕಟ್ಟಿ ಪೇಮೆಂಟ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಸೆಕೆಂಡ್ ರೌಂಡ್. ಸರಿ, ನಾನು ಇವಾಗ ಸೆಕೆಂಡ್ ರೌಂಡ್ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದೀನಿ. ಹೋಮ್ ಪೇಜ್ಗೆ ಹೋಗ್ತೀನಿ ಅಂತ. ಓಕೆ, ನಮ್ಮ ಕೆದೊಳಗಡೆ ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತದೆ, ಅದ್ರ ತಕ್ಕನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಒಂದು ನೆನಪಿರಲಿ, ಈಗಾಗಲೇ ಇಂಜಿನಿಯರಿಂಗ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಸೀಟ್ಗಳನ್ನು ಕೂಡ ಸರೆಂಡರ್ ಮಾಡಿದ್ದಾರೆ, ಅದನ್ನು ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಈಗ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ ಫೀ ಸ್ಟ್ರಕ್ಚರ್ ವಿಚಾರಕ್ಕೆ ಬಂತಂದರೆ ಕೆದೊಳಗಡೆ ಕೊಟ್ಟಿರೋದು ಒಂದೇ, ಆಗ್ತಿರೋದು ಒಂದು. ಓಕೆ, ಫಾರ್ ಎಕ್ಸಾಂಪಲ್ ಅವ್ರು ಏನು ಮೆನ್ಷನ್ ಮಾಡಿದರು, AHS BPT BS ನರ್ಸಿಂಗ್ ಸ್ಟೂಡೆಂಟ್ಗೆ SC/ST ಸ್ಟೂಡೆಂಟ್ಗೆ 0 ರೂಪೀಸ್ ಅಂತ ಮೆನ್ಷನ್ ಮಾಡಿದರು. ಬಟ್ ಈ ಒಂದು ನಿನ್ನೆ ಆ್ಯಂಡ್ ಮೊನ್ನೆ ಅಡ್ಮಿಷನ್ಗೆ ಯಾರೆಲ್ಲ ಹೋಗ್ತಾಯಿದ್ರು ಅಂತ ನಿನ್ನೆಯಿಂದ ಅಡ್ಮಿಷನ್ಗೆ ಯಾರೆಲ್ಲ ಹೋಗ್ತಾಯಿದ್ರು, ಈವನ್ BS ನರ್ಸಿಂಗ್ BPT ಸ್ಟೂಡೆಂಟ್ ಕೂಡ ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ 15,000 ರಿಂದ 20,000 ಕಟ್ಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಯಾರೆಲ್ಲ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಹೋಗ್ತಾಯಿದ್ರು ಒಂದು 20,000 ಇಟ್ಕೊಂಡು ಹೋಗಿರಿ. ಓಕೆ, ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ SC ಸ್ಟೂಡೆಂಟ್ಗೆ ಯಾವುದೇ ರೀತಿ ದುಡ್ಡು ಕೇಳ್ತಾ ಇಲ್ಲ, ಯಾಕಂದರೆ ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಹೋಗುತ್ತೆ. ಓಕೆ, ನಾನಿವಾಗ ಹೇಳ್ತಾ ಇರೋದು ಸೆಕೆಂಡ್ ರೌಂಡ್ ಬಗ್ಗೆ. ಈಗಾಗಲೇ ಕೆದವರು ತಮ್ಮ ವೆಬ್ಸೈಟಲ್ಲಿ ಯಾವ ರೀತಿ ಸೀಟು ಹಂಚಿಕೆ ಮಾಡ್ತೀವಿ ಅಂತಂದು ಕಂಪ್ಲೀಟಾಗಿ KCET ನೀಡಿದೇನಂತಂದರೆ ಡೇಟ್ ಅಂದರೆ 20ನೇ ತಾರೀಕು ಅಂದರೆ ಜೂನ್ 20ನೇ ತಾರೀಕು ಒಂದು ಫಿಡಪ್ನ ಅಂದರೆ ಬ್ರೋಚರ್ನಲ್ಲಿ ರಿಲೀಸ್ ಮಾಡಿದರು. ಇದರಲ್ಲಿ ಸ್ಕ್ರಾಲ್ ಮಾಡಿ ನೋಡಿದರೆ ಸೆಕೆಂಡ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಯಾವುದೇ ರೀತಿಯಾಗಿ ಪ್ರೆಡಿಕ್ಟ್ ಅಲ್ಲ ಹಿಂಗೆ ನಡೆಯುತ್ತೆ ಅಂತಂದು, ಇದು ಅಕ್ಯುರೇಟಾಗಿ ಹಿಂಗೆ ನಡೆಯುತ್ತೆ ಆಯಿತಾ. ಈ ಫಸ್ಟ್ ರೌಂಡ್ ಈಗಾಗಲೇ ಅಂದ್ಕೊಂಡಂಗೆ ಎಲ್ಲನೂ ಕೂಡ ಮುಗಿದಿದೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಅಡ್ಮಿಷನ್ ಕೂಡ ಆಗಿದ್ದಾರೆ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದ್ದ ತಕ್ಷಣ ನೆಕ್ಸ್ಟ್ ಏನೇನೆಲ್ಲ ಮಾಡ್ತಾರೆ, ಅಲಾಟೆಡ್ ಆ್ಯಂಡ್ ನಾಟ್ ಅಲಾಟೆಡ್ ಸ್ಟೂಡೆಂಟು ಈ ಚಾಯ್ಸ್ ಎಂಟ್ರಿ ಎಲ್ಲ ಮಾಡ್ಕೊಂಡ್ರಿ. ಚಾಯ್ಸ್ ಎಂಟ್ರಿ ಆದ ತಕ್ಷಣ ಸೆಕೆಂಡ್ ರೌಂಡಿಗೆ ಬರ್ತಾಯಿದ್ದಾರೆ. ಸೆಕೆಂಡ್ ರೌಂಡಿಗೆ ಬಂದಾಗ ಚಾಯ್ಸ್ 1 ಕೊಟ್ಟವರು ನೀವು ಅಡ್ಮಿಷನ್ ಆಗಿರ್ತಾರೆ. ಯಾವುದೇ ರೀತಿ ಅಡ್ಮಿಷನ್ ನೀವು ಯಾವುದೇ ರೀತಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ಚಾಯ್ಸ್ 2 ಕೊಟ್ಟವರು, ಚಾಯ್ಸ್ 3 ಕೊಟ್ಟವರು ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋರು ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ ರೌಂಡ್ಗೆ ಬರೀತಾರೆ. ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ, ಚಾಯ್ಸ್ 1 ಕೊಟ್ಟವ್ರು ಏನಾಗ್ತಿದ್ದಾರೆ, ಎಕ್ಸಿಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಚಾಯ್ಸ್ 4ನ ಕೊಟ್ಬಿಟ್ಟು ಅಂದರೆ ಚಾಯ್ಸ್ 4ನ ಕೊಟ್ಬಿಟ್ಟು ಕಾಣಿಸ್ತೀವಿ. ಚಾಯ್ಸ್ 4 ಕೊಟ್ಟವರು ಕೂಡ ಏನು ಮಾಡ್ತಾರೆ, ಎಕ್ಸಿಟ್ ಆಗ್ತಿದ್ದಾರೆ. ಬಟ್ ಇಲ್ಲಿ ನೋಡಿ, ಚಾಯ್ಸ್ 2 ಆ್ಯಂಡ್ 3 ಕೊಟ್ಟವರು 2 ಬಾಕ್ಸ್ ಈ ರೀತಿ ಬರ್ತಾ ಇದೆಯಾ, ಆ್ಯಂಡ್ ಅವು ಎರಡೂ ಕೂಡ ಮರ್ಜ್ ಆಗಿ ಏನಾಗ್ತದೆ, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್. ಆ್ಯಂಡ್ ಇಲ್ಲೊಂದು ಯಾರೋ ಮಾರ್ಕ್ ಬರ್ತದೆ, ಇದು ನೋಡಿದ್ರೆ ಗೊತ್ತಾಗುತ್ತೆ ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಅಂತಂದು. ಅಂದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟವರು ಮತ್ತು ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟು ಸೆಕೆಂಡ್ ರೌಂಡ್ ಬಂದಿದ್ದಾರೆ. ಸೆಕೆಂಡ್ ರೌಂಡ್ ಇಲ್ಲಿ ಯಾವ ರೀತಿ ನಡೀತದೆ, ಕಂಪ್ಲೀಟ್ ಪ್ರೊಸೆಸ್ ನೋಡಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಅಂತ KA. ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಂತಲೂ ಕೂಡ ಕೇಳ್ಬೋದು. ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಮುಗಿಬೇಕು ಪ್ರೊಸೆಸ್ಸು, ಅಂದರೆ ಎಲ್ಲರದು ಕೂಡ ಅಡ್ಮಿಷನ್ ಮುಗಿಬೇಕು ಫಸ್ಟ್ ರೌಂಡು. ಅವಾಗ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ದು ಒಂದು ಶೆಡ್ಯೂಲ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಶೆಡ್ಯೂಲಲ್ಲಿ ಏನಿರುತ್ತೆ, ನಿಮ್ಮದು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಅನ್ನೋದು. ಎರಡನೇ ಪಾಯಿಂಟ್ ಅದೇ ನೋಡಿ, ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿ ತಿರ್ಗಾ ಮಾಡಬೇಕಾಗುತ್ತಾ. ನೀವೇನು ಕೂಡ ಚೇಂಜಸ್ ಮಾಡಲಿಲ್ಲ ಅಂದರೂ ಕೂಡ ನೀವು 1 ಟೈಮ್ ಆದರೂ ಲಾಗಿನ್ ಆಗಿ ಅಗ್ರಿ ಕೊಡಲೇಬೇಕು. ಓಕೆ, ಸೀಟ್ ನಾಟ್ ಅಲಾಟೆಡ್ ಇದ್ದವರು ಕೂಡ 1 ಟೈಮ್ ಲಾಗಿನ್ ಆಗಿ ಅಗ್ರಿ ಕೊಡಲೇಬೇಕು. ಓಕೆ, ಅಂದರೆ ನಾನು ಇಂಟ್ರೆಸ್ಟ್ ಇದ್ದೀನಿ ಸೆಕೆಂಡ್ ರೌಂಡಿಗೆ ಅಂತಂದು. ಚೇಂಜಸ್ ಮಾಡೋಂಗಿದ್ರೆ ಮಾಡ್ಕೋಬೋದು, ಅಂದರೆ ಮೇಲೆ ಕೆಳಗೂ ಕೂಡ ಮಾಡ್ಕೋಬೋದು. ಇದ್ದಿರತಕ್ಕಂಥ ಆಪ್ಷನ್ಸ್ಗಳನ್ನ ಡಿಲೀಟ್ ಮಾಡ್ಕೋಬೋದು. ಚಾಯ್ಸ್ 3 ಕೊಟ್ಟವ್ರು ಅಂದ್ರೆ ಒಂದೇ ಕಾಲೇಜ್ ಅಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಆಗಿ ಎಲ್ಲ ಶೋ ಅಪ್ ಆಗ್ತಿರ್ತದೆ. ನೀವು ಯಾವ ರೀತಿ ಬೇಕಾದರೂ ಎಡಿಟ್ ಮಾಡ್ಬೋದು. ಬಟ್ ಯಾಡ್ ಮಾಡಲಿಕ್ಕೆ ಬರಲ್ಲ. ಓಕೆ, ತಿಳಿಯಿರಿ, ಯಾಡ್ ಮಾಡಲಿಕ್ಕೆ ಬರ್ತವೆ. ಯಾವೆಲ್ಲ ಬರ್ತವೆ ಅಂತಂದರೆ ಫಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರಲ್ಲ. ಫಾರ್ ಎಕ್ಸಾಂಪಲ್ B ಫಾರ್ಮಾ ಪಾರ್ಟಿಸಿಪೇಟ್ ಮಾಡಿಲ್ಲ, D ಫಾರ್ಮಾ ಪಾರ್ಟಿಸಿಪೇಟ್ ಮಾಡಿಲ್ಲ, ಆ್ಯಂಡ್ ನೀಟ್ ಕೋರ್ಸಸ್ಗಳು ಯಾವೂ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ ಆಯಿತಾ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಹಂಗೆ ಇವಾಗ ಅಂದರೆ ನೀಟ್ ಕೋರ್ಸಸ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಆಪ್ಷನ್ಸ್ ಏನು ಮಾಡ್ಬೋದು, ಎಲ್ಲನೂ ಕೂಡ ಮಾಡ್ಬೋದು. ಕೊಟ್ಟವ್ರು ನೋಡಿ, ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಆಲ್ಟರ್ ಮಾಡ್ಬೋದು. ಬಟ್ ಆ್ಯಡಿಂಗ್ ಆಪ್ಷನ್ ಇನ್ ಕೇಸ್ ಆಫ್ ನ್ಯೂ ಕಾಲೇಜಸ್ ಆ್ಯಂಡ್ ನ್ಯೂ ಕೋರ್ಸಸ್ ಇನ್ಕ್ಲೂಡೆಡ್. ಯಾವಾಗ ಮಾಡ್ಬೋದು ಅಂತಂದರೆ ಫಸ್ಟ್ ರೌಂಡಿಗೆ ಯಾವುದೋ ಒಂದು ಕಾಲೇಜು, ಓಕೆ, ಒಂದು XYZ ಕಾಲೇಜ್ ಇದೆ. ಫಸ್ಟ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಕೆದವ್ರಿಗೆ ಕೊಟ್ಟಿರಲಿಲ್ಲ, ಹಂಗಾಗಿ ಅದು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಫಸ್ಟ್ ರೌಂಡ್ಗೆ. ಬಟ್ ಇವಾಗ ಅದು ಸೀಟ್ ಮೆಟ್ರಿಕ್ಸ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನು ಕೆದವ್ರಿಗೆ ಬಂದಿದೆ ಅಂತಂದರೆ ಸೆಕೆಂಡ್ ರೌಂಡಿಗೆ ಕೊಡ್ತಾರೆ, ಆ್ಯಡ್ ಮಾಡ್ಕೊಳ್ಳಿ, ಸೀಟ್ ತೊಗೊಳ್ಳಿ ಅಂತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಕೋರ್ಸಸ್ ಕೂಡ ಮೆನ್ಷನ್ ಮಾಡೋರು. B ಫಾರ್ಮಾ D ಫಾರ್ಮಾ ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಇವಾಗ ಆ್ಯಡ್ ಮಾಡ್ಕೊತಾರೆ.
ಸೊ ಆ ರೀತಿ ಏನಂದರೆ ಫಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ ಈ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರೆ, ರಿಮೈನಿಂಗ್ ಯಾವ ಕೂಡ ಬರಲ್ಲ. ಓಕೆ, ಸೊ ನೀವೇನು ಸೇವ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ಸು ಕೊನೆಯದಾಗಿ ಯಾವ ಕೊಟ್ಟಿರುತ್ತೆ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿಕೊಂಡು, ಅಥವಾ ನೀವು ಪ್ರಿಂಟೌಟ್ ಕೂಡ ತೊಗೋಬೋದು, ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು ಪ್ರೊಸೆಸ್ ಆಫ್ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಏನು ಮಾಡ್ತಾರೆ, ನೀವು ಫೈನಲ್ ಆಗಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಟಾ ತೊಗೊಂಡು ಒಂದು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಅಂದರೆ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ಆಫ್ ದ ಸೆಕೆಂಡ್ ರೌಂಡ್, ಒಂದು ಪ್ರೊವಿಷನಲ್ ರಿಸಲ್ಟ್ ಅಂತಂದು. ಪ್ರೊವಿಷನಲ್ ಅಂತ ಮತ್ತೆ ಟೆನ್ಷನ್ ಆಗಿಬಿಡೈತಾ, ಏನು ಬ್ರದರ್ ಫಸ್ಟ್ ರೌಂಡಲ್ಲೂ ಕೂಡ ಪ್ರೊವಿಷನಲ್ ಅಂತ ಮಾಡಿದರು, ಇವಾಗಲೂ ಕೂಡ ಮತ್ತೆ ಪ್ರೊವಿಷನಲ್ ಅಂತಂದು. ಹೌದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಆಗಸ್ಟ್ 5th ಏನೋ ಫೈನಲ್ ಅನೌನ್ಸ್ಮೆಂಟ್ ಮಾಡೋದಿತ್ತಂದರೆ 4th ಏನು ಮಾಡ್ತಾರೆ ಒಂದು ಪ್ರೊವಿಷನಲ್ ಅಂತ ಇಡ್ತಾರೆ. ಪ್ರೊವಿಷನಲ್ ಮಾಡ್ತಕ್ಕಂಥ ಉದ್ದೇಶ ಆಗಲೇ ಹೇಳ್ಬಿಟ್ಟಿದ್ದೀನಿ. ಎಷ್ಟು ಏನಾದರೂ ತಪ್ಪುಗಳಿತ್ತಂದರೆ ಅಥವಾ ಏನಾದರೂ ನಿಮ್ಮದು ಆರ್ಜೆಂಟಲ್ ವರ್ಟಿಕಲ್ ಅಲಾಟ್ಮೆಂಟ್ ಮಾಡಿದಾರಲ್ಲ ಅದರಲ್ಲಿ ಏನಾದರೂ ರಾಂಗ್ ಅನಿಸುತ್ತಂದರೆ ನೀವು ಕೆ5 ಕಂಪ್ಲೇಂಟ್ ಮಾಡ್ಬೋದು. ಅದನ್ನೆಲ್ಲನೂ ಕೂಡ ತಿದ್ದುಕೊಂಡು ಫೈನಲ್ ಆಗಿ 5th ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಫೈನಲ್ ಆಗಿ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲಿ ಕೂಡ 2 ರೀತಿ ಕೇಸ್ ಸಿಗುತ್ತದೆ. ಸೊ ಸೀಟ್ ಅಲಾಟೆಡ್ ಆ್ಯಂಡ್ ನಾಟ್ ಅಲಾಟೆಡ್, ಆಯಿತಾ. ಸೇಮ್ ಫಸ್ಟ್ ರೌಂಡಲ್ಲೂ ಕೂಡ ಹಂಗೆ ಆಗಿರ್ತದೆ, ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಅಲಾಟೆಡ್ ಆ್ಯಂಡ್ ನಾಟ್ ಅಲಾಟೆಡ್. ಇಲ್ಲೂ ಕೂಡ ಸೇಮ್ ಪ್ರೊಸೆಸ್ಸು ಮುಂದುವರಿತದೆ. ಫಸ್ಟ್ ರೌಂಡಲ್ಲಿ ಯಾವ ರೀತಿ ನೀವು ಚಾಯ್ಸ್ 1 ಕೊಡ್ತಾರೆ, ಬಿಟ್ಟರೆ ಚಾಯ್ಸ್ 4 ಕೊಡ್ತಾರೆ. ಕ್ಲಿಯರಾಗಿ ಹೇಳ್ಬಿಟ್ಟವ್ರೆ. ಸೊ ಇನ್ ಕೇಸ್ ಅಪ್ಪಿತಪ್ಪಿ 2 and 3 ಕೊಟ್ಟರೆ, ಓಕೆ 2 and 3 ಕೊಟ್ಟರು ಅಂತಂದರೆ, ಯಾಕಂದರೆ ಕೊಟ್ಬಿಡೋಣ ಇದೊಂದು ಟೈಮ್ ಅಂತಂದು ಏನಾದರೂ ಕೇಳಿದವ್ರು ಮನ್ಸು ಮಾಡಿದರೆ ಸೊ ಅಪ್ಡೇಟ್ ಮಾಡ್ತೇನಂತೆ. ಸದ್ಯಕ್ಕೆ ಇರತಕ್ಕಂಥ ಅಪ್ಡೇಟ್ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಆಯಿತಾ. ಸೊ ಯಾಕಂದರೆ ಅವರೇ ಬ್ರೋಚರಲ್ಲಿ ಅವರೇ ಕೊಟ್ಟಿರ್ತಕ್ಕಂಥದ್ದು, ನಾವೇನು ಹೇಳ್ತಾ ಇರಲಿಲ್ಲ, ಆಯಿತಾ. ಕೇಳಿದವರೇ ಕೊಟ್ಟಿರೋದು. ಚಾಯ್ಸ್ 1 ಕೊಡ್ತೀವಿ, ಚಾಯ್ಸ್ 4 ಕೊಡ್ತೀವಿ. ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿ, ಇಲ್ಲಂತಂದರೆ ಎಕ್ಸಿಟ್ ಆಗಿ. ಓಕೆ, ಅಂದರೆ ಸುಮ್ಕೆ ಯಾಕೆ ಇರ್ತಾರೆ ಚಾಯ್ಸ್ 2 ಕೂಡ ಒಂದು ಮತ್ತೆ ಹೋಲ್ಡ್ ಇಟ್ಕೊಳೋದು, ಇದೆಲ್ಲ ಡ್ರಾಮಾಸ್ಗಳು ಬೇಡ ಅಂತ ಕೇಳಿದವ್ರು ಏನು ಮಾಡ್ತಾರೆ. ಸೀಟ್ ಅಲಾಟೆಡ್ ಆಯಿತಾ, 100% ಸ್ಯಾಟಿಸ್ಫೈಡ್ ಇತ್ತಾ, ಅಥವಾ ನಿಮಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಹೋಗಬೇಕು ಅಂತ ಇದ್ದರೂ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಅಡ್ಮಿಷನ್ ಆಗ್ಬೋದು. ಅಪ್ಗ್ರೇಡೇಷನ್ ಕೊಡ್ತಾರೆ, ನಾನು ಹೇಳ್ತಾ ಇದ್ದೀನಿ. ಅಡ್ಮಿಷನ್ ಆಗ್ಬೋದು, ಅಡ್ಮಿಷನ್ ಆಗಲೇಬೇಕು ಚಾಯ್ಸ್ ಸಿಕ್ಕೋರು. ಇಲ್ಲಾಂತಂದರೆ ಬಿಟ್ಬಿಟ್ಟು ಹೋಗ್ರಿ, ಚಾಯ್ಸ್ 4 ಕೊಟ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟರು ನೋಡಿ, ಲೆಟರ್ ಇಫ್ ಕ್ಯಾಂಡಿಡೇಟ್ ಡಿಸೈಡ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ERC ಮೇ ಡೂ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ಅವೈಲಬಿಲಿಟಿ ಸೀಟ್ ಮೆಟ್ರಿಕ್ಸ್ ಥರ್ಡ್ ರೌಂಡ್ ಸಬ್ಜೆಕ್ಟ್ ಟು ಕಂಡೀಷನ್ ಆಫ್ ಪ್ರೊಸೀಜರ್. ಸೊ ಇನ್ ಕೇಸ್ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರಪ್ಪ ಅಂತಂದರೆ, ಸೊ ಅವ್ರು ಇನ್ ಕೇಸ್ ಸೀಟ್ ಮೆಟ್ರಿಕ್ಸು ಎಲ್ಲನೂ ಕೂಡ ನೋಡಿಕೊಂಡು ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಓಕೆ, ಸರಿ. ಈಗ ಸೆಕೆಂಡ್ ರೌಂಡ್ ಎಲ್ಲಿವರೆಗೂ ಆಯಿತು, ಅಡ್ಮಿಷನ್ವರೆಗೂ ಆಯಿತು. ಮತ್ತು ಈಗ ಹೇಳಿದೆ ನಾನು ಚಾಯ್ಸು ಈಗ 4 ಕೊಟ್ಟರೆ ಆ್ಯಂಡ್ ಇದರಲ್ಲೂ ಕೂಡ ಅಪ್ಗ್ರೇಡೇಷನ್ ಆಗೋರು ಇದ್ದರೂ ಕೂಡ ಚಾಯ್ಸ್ 1 ಕೊಟ್ಟವರು, ಅಥವಾ ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಕೂಡ ಥರ್ಡ್ ರೌಂಡ್ ಬರೋಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಓಕೆ, ಸೊ ಇವಾಗ ಏನು ಮಾಡ್ತಾರೆ, ಮತ್ತೆ ಥರ್ಡ್ ರೌಂಡ್ದು ಕೂಡ ಕಂಪ್ಲೀಟಾಗಿ ಮತ್ತೆ ಪ್ರೊಸೆಸ್ ಕೊಟ್ಬಿಡೋರೆ. ಓಕೆ, ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಕೊಡೋಲ್ಲ, ಮತ್ತು ಆಪ್ಷನ್ ಎಂಟ್ರಿ ಬಿಡ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡ್ಕೊತೀರಾ, ಆಪ್ಷನ್ ಎಂಟ್ರಿ ಆದ ತಕ್ಷಣ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಡ್ಮಿಷನ್ ಆಗ್ತಾರೆ. ಸೊ ಆಯಿತು, ಮುಗೀತು, ಇಷ್ಟೇ, ಆಯಿತಾ. ಸೊ ಯಾವ ರೀತಿ ಪ್ರೊಸೆಸ್, ಫಸ್ಟ್ ರೌಂಡ್ಗೆ ಭಾಳ ಪ್ರೊಸೆಸ್ ಇರೋದು ಕೇಳಿದವ್ರಿಗೆ, ಬಟ್ ಸೆಕೆಂಡ್ ರೌಂಡು ಆ್ಯಂಡ್ ಥರ್ಡ್ ರೌಂಡ್ಗೆ ಜಾಸ್ತಿ ಆಗೋಲ್ಲ. ಬಟ್ ಒನ್ ಥಿಂಗ್, ಸೆಕೆಂಡ್ ರೌಂಡ್ಗೆ ನೀವು ಸೀಟ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಆದ್ರಿ, ಅಪ್ಗ್ರೇಡೇಷನ್ ಹೋಗ್ತೀರಿ, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆದರೂ ಕೂಡ ಪೇಮೆಂಟ್ ಮಾಡಿ ಅಡ್ಮಿಷನ್ ಕಾಲೇಜ್ ಹೋಗಿದ್ರಿ, ಅಪ್ಗ್ರೇಡೇಷನ್ ಹೋಗ್ತೀರ ಅಂತಂದರೆ ಸುಮ್ಕೆ ಒಳಗಡೆ ಬಿಟ್ಕೊಳ್ಳಲ್ಲ, ವಿತ್ ಕಾಷನ್ ಡಿಪಾಸಿಟ್ ಕಳಿಸ್ಕೊಳ್ತಾರೆ ಪಕ್ಕ. ಇದನ್ನು ನೆನ್ಪಿಟ್ಕೊಂಡಿರಿ ಸ್ವಲ್ಪ. ಅಂದರೆ ಥರ್ಡ್ ರೌಂಡ್ ಅಪ್ಗ್ರೇಡೇಷನ್ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀರ ಅಂತಂದರೆ ನಿಮ್ಮ ಕೈಯಲ್ಲಿ ಹಣ ಇರಬೇಕು, ಇಲ್ಲಾಂತಂದರೆ ಥರ್ಡ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡೋದು ಭಾಳ ಕಷ್ಟ ಇದೆ. ಸರಿ, ಚಾಯ್ಸ್ 4 ಕೊಡೋದು ಕೂಡ ಭಾಳ ಹುಷಾರಾಗಿ, ಯಾಕಂತಂದರೆ ಚಾಯ್ಸ್ 4 ಕೊಟ್ರಿ ಅಂತ ಅಂದ್ಕೊಳ್ಳಿ, ನಿಮ್ಗೆ ಏನಾಗ್ತದೆ ಅಂತಂದರೆ ಕೆಯಿಂದ ಹೊರಗಡೆನೇ ಹಾಕ್ಬೋದು, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಬಿಡ್ತಾರಂತಂದು ಗ್ಯಾರಂಟಿ ಇಲ್ಲ, ಅದೊಂದು ತಲೆಯಲ್ಲಿ ಇರಲಿ. ಸರಿ, ಇದಿಷ್ಟು ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ. ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ನಿಮ್ಮ ಡೌಟ್ಸ್ ಹಾಕ್ಬೋದು, ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ, ಟೇಕ್ ಕೇರ್, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.